ಇದು ಮಧ್ವ ವಿಜಯದ 100ನೇ ಭಾಗ. ಇವತ್ತು ಮಧ್ವನವಮಿ 100ನೇ ಭಾಗ ಇವತ್ತು ನಾವು ನೋಡಬೇಕು. 99ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 15ನೇ ಸರ್ಗದ 15ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. ಅದರಲ್ಲಿ ಕೆಲವು ಮತಗಳನ್ನು ನಿರಾಕರಣೆ ಮಾಡಿದ್ರು. ಆ 99ನೇ ಭಾಗದಲ್ಲಿ ನಾವು ಅದನ್ನೆಲ್ಲ ಶ್ರವಣ ಮಾಡಿದ್ವಿ. ಈ ಜಗತ್ತಿನ ಸೃಷ್ಟಿಕರ್ತನಾಗಿ ಒಬ್ಬ ಈಶ್ವರ ಇದ್ದಾನೆ. ಯಾಕೆಂದ್ರೆ ಇದು ಜಗತ್ತು ನಿತ್ಯ ಅಲ್ಲ, ಇದು ಅನಿತ್ಯವಾದ್ದರಿಂದ ಅನಿತ್ಯವಾದಕ್ಕೆ ಅದಕ್ಕೊಬ್ಬ ಸೃಷ್ಟಿಕರ್ತ ಇರಲೇಬೇಕು. ನಿತ್ಯ ಆಗಿಬಿಟ್ರೆ ಅದಕ್ಕೊಬ್ಬ ಸೃಷ್ಟಿಕರ್ತ ಬೇಕಾಗಿಲ್ಲ, ಅನಿತ್ಯ ಆದರೆ ಅದಕ್ಕೊಬ್ಬ ಸೃಷ್ಟಿಕರ್ತ ಬೇಕು ಅಂತ 12ನೇ ಶ್ಲೋಕದಲ್ಲಿ ಹೇಳಿದರು. ಮತ್ತು 13ನೇ ಶ್ಲೋಕದಲ್ಲಿ ಈ ವೇದವಾಕ್ಯಗಳಿಂದಲೇ ಭಗವಂತನ ಕುರಿತಾಗಿ ನಾವೇನಾದರೂ ಸಾಧನೆ ಮಾಡಬೇಕು, ಆ ಮೂಲಕವಾಗಿ ಶ್ರವಣ ಮಾಡಬೇಕು. ಕೇವಲ ಅನುಮಾನದಿಂದ ಮಾಡ್ತೀವಿ ಅಂತ ಅನ್ನೋದು ಉಚಿತ ಅಲ್ಲ. ಯಾಕೆಂದರೆ ಒಬ್ಬ ಸ್ತ್ರೀಗೆ ಗಂಡ ಮೊದಲಾದವರು ರಕ್ಷಣೆ ಇಲ್ಲದೆ ಹೋದರೆ ಅವಳನ್ನು ಹೇಗೆ ಜನ ದುರುಪಯೋಗ ಪಡಿಸ್ಕೋತಾರೋ ಆ ಥರ ಅನುಮಾನಕ್ಕೆ ವೇದ ಮತ್ತು ಪ್ರತ್ಯಕ್ಷಗಳ ಬೆಂಬಲ ಇಲ್ಲದೆ ಹೋದರೆ ಆ ಅನುಮಾನದ ದುರುಪಯೋಗ ಆಗ್ತದೆ. ದೇವರು ಇದ್ದಾನೆ ಅಂತೂ ಅನ್ಬೋದು, ದೇವರು ಇಲ್ಲ ಅಂತ ಅನ್ಬೋದು, ದೇವರು ಸರ್ವಕರ್ತ ಅನ್ಬೋದು, ದೇವರು ಸರ್ವಕರ್ತ ಅಲ್ಲ ಅಂತೂ ಅನ್ಬೋದು, ಏನು ಬೇಕಾದರೂ ಮಾತಾಡ್ಬೋದು. ಸುಮ್ಮನೆ ಹೀಗೆಲ್ಲ ತರ್ಕ ಮಾಡ್ತಾ ಹೋಗುವಂಥ ಪ್ರಸಂಗ ಬರ್ತದೆ. ಅದನ್ನೇ ಹೇಳ್ತಾರಲ್ಲ, ಈಗ ಈ ಬ್ರಹ್ಮಕುಮಾರಿಯವರ ಅನುಮಾನ ಏನು ಮಾಡ್ತಾರೆ ಅಂದರೆ, ಭಗವಂತ ಸರ್ವವ್ಯಾಪ್ತ ಅಲ್ಲ. ಯಾಕೆ ಸರ್ವವ್ಯಾಪ್ತ ಅಲ್ಲ ಅಂತಂದರೆ, ಅವರು ಘಟಾರ ಚರಂಡಿ ಮೊದಲಾದ ಹೊಲಸು ವಸ್ತುಗಳಲ್ಲಿ ಭಗವಂತ ಇರ್ಲಿಕ್ಕೆ ಹೇಗೆ ಸಾಧ್ಯ? ಆ ಭಗವಂತನಿಗೆ ಅದರಿಂದ ದುಃಖ ಆಗಬೇಕಾಗ್ತದೆ. ಅದರಿಂದ ವ್ಯಾಪ್ತ ಅಲ್ಲ. ಅವನು ಎಲ್ಲೋ ಒಂದು ಸೂಕ್ಷ್ಮವಾದ ಪ್ರದೇಶದಲ್ಲಿ ಮಾತ್ರ ಕೂತಿರ್ತಾನೆ. ಅವನಿಗೆ ಯಾವುದೋ ಒಂದು ಅವನದೇ ಆದ ಮಂದಿರ ಭವನ ಅಲ್ಲಿ ಮಾತ್ರ ಇರ್ತಾನೆ ಹೊರತು ಎಲ್ಲ ಕಡೆ ಅವನಿಲ್ಲ ಅಂತ ಒಂದು ತರ್ಕ ಮಾಡ್ತಾರೆ. ಇದು ಬರೇ ತರ್ಕ. ವೇದ ಹೇಳ್ತದೆ ಏನಂತ ಅವ್ರು ನೋಡಲಿಲ್ಲ. ಅವ್ರ ಗ್ರಂಥದೊಳಗೆ ಏನಿದೆ ಅಂತಂದರೆ, ವೇದ ಮಹಾಭಾರತ ಇವೆಲ್ಲ ಪ್ರಮಾಣ ಅಲ್ಲ ಅಂತಲ್ಲ, ಪ್ರಮಾಣ ಹೌದು. ಎಷ್ಟು ಪ್ರಮಾಣ ಅಂತಂದರೆ ಸ್ವಲ್ಪ ಮಾತ್ರ ಪ್ರಮಾಣ, ಉಳಿದೆಲ್ಲ ಅಪ್ರಮಾಣ. ಅದೊಂದು ದೃಷ್ಟಾಂತ ಏನು ಕೊಡ್ತಾರಂದರೆ, ಈಗ ಒಂದು ಸಾರು ಅಥವಾ ಕಾಯಿಪಲ್ಯ ಮಾಡಿರ್ತಾರಲ್ಲ, ಸಾರಿನೊಳಗೆ ಟೇಸ್ಟ್ ಬೇರೆ ಬೇರೆ ಇರುತ್ತೆ. ಉಪ್ಪು, ಖಾರ, ಆಮೇಲೆ ಸ್ವಲ್ಪ ಹುಳಿ, ಮಸಾಲೆ ಪದಾರ್ಥಗಳು, ಸ್ವಲ್ಪ ಬೆಲ್ಲನೂ ಸೇರಿಸಿರ್ತಾರೆ ಅದಕ್ಕೆ. ಅಲ್ಲಿ ಉಪ್ಪಿನ ಪಾತ್ರ ಎಷ್ಟು? ತೀರಾ ನಗಣ್ಯ. ಹಾಗೆ ಸಾರಿನಲ್ಲಿ ಉಪ್ಪಿನ ಪಾತ್ರ ಎಷ್ಟು ಅಷ್ಟೇ ಇವುಗಳಲ್ಲಿ ಸ್ವಲ್ಪ ತಥ್ಯಾಂಶ. ಎಂಥ ಅಸಹ್ಯವಾದ ಮಾತು ಅಂತಂದರೆ ಇಂಥ ತರ್ಕಗಳೆಲ್ಲ ಅಲ್ಲ. ತರ್ಕ ಮಾಡಬೇಕಾದ್ರೆ ವಿಚಾರ ಮಾಡಬೇಕು. ಭಗವಂತ ಸರ್ವವ್ಯಾಪ್ತ ಅಲ್ಲ, ಯಾಕೆಂದರೆ ಅವನಿಗೆ ಚರಂಡಿಯಲ್ಲಿ ಇದ್ದುಬಿಟ್ರೆ ಅದು ಭಗವಂತನಿಗೆ ಶೋಭೆ ಅಲ್ಲ ಅದು ಅಂತ ಹೀಗೆ ತರ್ಕ ಮಾಡೋದಾದರೆ, ಹಾಗಾದರೆ ಭಗವಂತ ಸರ್ವಶಕ್ತ ಅಲ್ಲ ಅಂತಲೂ ತರ್ಕ ಮಾಡಬೇಕು. ಯಾಕೆ ಅಂತಂದರೆ ಭಗವಂತ ಸರ್ವಶಕ್ತ ಆದರೆ ಈಗ ಸಮಾಜದಲ್ಲಿ ನಡೆಯುವಂಥ ಅನ್ಯಾಯಗಳನ್ನು ಅದು ಯಾಕೆ ತಡೆಯೋದಿಲ್ಲ? ಸಜ್ಜನರಿಗೆ ಇಷ್ಟೆಲ್ಲ ದುಃಖ ಆಗ್ತದೆ, ಅದು ನಾವು ತಡಿಬೇಕಿತ್ತಲ್ಲ ಭಗವಂತ. ಅದನ್ನು ನಾವು ಸರ್ವಶಕ್ತ ಅಲ್ಲ ಅಂತ ಅನುಮಾನ ಮಾಡೋದು. ಒಬ್ಬರು ಸರ್ವವ್ಯಾಪ್ತ ಅಲ್ಲ ಅಂತ ಅನುಮಾನ ಮಾಡೋದು, ಮತ್ತೊಬ್ಬರು ಭಗವಂತ ಸರ್ವಕರ್ತ ಅಲ್ಲ ಅಂತ ಅನುಮಾನ ಮಾಡೋದು, ಮತ್ತೊಬ್ಬರು ಭಗವಂತನಿಗೆ 8 ಗುಣ ಅಂತ ಅನುಮಾನ ಮಾಡೋದು. ವೇದದ ಬೆಂಬಲ ಯಾರಿಗೂ ಬೇಕಾಗಿಲ್ಲ. ತಮ್ಮ ತೋಚಿದಂಥ ಅನುಮಾನವನ್ನು ಆ ಕಡೆ ಈ ಕಡೆ ಎಳೆದಾಡಿ ಅನುಮಾನ ಮಾಡೋದಾದರೆ ಅದು ತಾರ್ಕಿಕರು, ವೈಶೇಷಿಕರು, ಬ್ರಹ್ಮಕುಮಾರಿಗಳ ಅನುಮಾನ, ಮತ್ತೆ ಯಾರ್ಯಾರ್ದು ಅನುಮಾನ ಅಂತ ಆಗಿಬಿಡ್ತದೆ. ಮತ್ತೊಂದು ಅನುಮಾನ, ದೇವರಿಗೆ ಆಕಾರ ಇಲ್ಲ, ದಯಾನಂದ ಸರಸ್ವತಿಯವರ ಅನುಮಾನ, ಆರ್ಯ ಸಮಾಜದವರು. ಯಾಕೆಂದರೆ ಅವರು ಸಣ್ಣವರಿದ್ದಾಗ ಈಶ್ವರನ ದೇವಾಲಯಕ್ಕೆ ಹೋದರಂತೆ. ಅಲ್ಲಿ ಈಶ್ವರನ ಲಿಂಗದ ಮೇಲೆ ಇಲಿ ಓಡಾಡ್ತಿರ್ತಂತೆ. ಈ ಈಶ್ವರನಿಗೆ ತನ್ನನ್ನೇ ತಾನು ಇಲಿಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಹಾಗಿರುವಾಗ ಇವು ನಮ್ಮನ್ನೇ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಈ ಕಲ್ಲು ದೇವರಲ್ಲ, ಆದ್ದರಿಂದ ದೇವರ ನಿರಾಕಾರ. ದೇವರು ಸಾಕಾರ ಅಂತ ಹೇಳುವಂಥ ಬೇರೆ ಎಷ್ಟೋ ವಾಕ್ಯಗಳು ಅವ್ರಿಗೆ ಕಣ್ಣು ಕಾಣಲಿಲ್ಲ. ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ, ಈಶಾವಾಸ್ಯೋಪನಿಷತ್ತಿನ ಮಂತ್ರ. ನಾನು ನನ್ನ ಪ್ರವಚನ ಆರಂಭದಲ್ಲಿ ಹೇಳ್ತಿರ್ತೀನಿ, ನೀವೆಲ್ಲ ಕೇಳಿದ್ದೀರಿ. ಭಗವಂತನನ್ನ ಕಲ್ಯಾಣಾದ್ಭುತ ಗಾತ್ರ ಅಂತ ಹೇಳುವಂಥ ವೇದವಾಕ್ಯಗಳು ಅವ್ರಿಗೆ ಕಾಣಲಿಲ್ಲ. ಭಗವಂತ ನಿರಾಕಾರ ಅಂತ ಹೇಳುವಂಥ ಒಂದು ಯಾವುದೋ ಅಸ್ಪಷ್ಟವಾದ ಮಂತ್ರ. ಅದಕ್ಕೆ ಭಗವಂತನಿಗೆ ಭೌತಿಕ ಆಕಾರ ಇಲ್ಲ ಅಂತ ಅರ್ಥ, ಯಾವುದೇ ಆಕಾರ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಇಂಥವೆಲ್ಲ ಏನೇನೋ ಅರ್ಥ ಮಾಡಿಬಿಡ್ತಾರೆ. ಹೀಗೆ ಎಲ್ಲರೂ ತಮ್ಮ ತೋಚಿದಂತೆ ವೇದವಾಕ್ಯಗಳನ್ನು ದೂರ ಇಟ್ಟು ಅನುಮಾನಕ್ಕೆ ಬೆಂಬಲ ಕೊಟ್ಟು ಅದನ್ನೇ ಮಾಡ್ತಾ ಹೋಗೋದಾದರೆ ಇದು ಅನುಮಾನದ ದುರುಪಯೋಗ ಅಂತಾರೆ 13ನೇ ಶ್ಲೋಕದಲ್ಲಿ. ಮತ್ತೆ ಕೆಲವರು ಭಾಸ್ಕರರು ಅಂತ ಕೆಲವರು, ಅವರು ಅದ್ವೈತದಲ್ಲೇ ಒಂದು ಪ್ರಭೇದ. ಅವರೇನು ಹೇಳ್ತಾರಂದ್ರೆ ಶಂಕರಕ್ಕಿಂತ ಸ್ವಲ್ಪ ಭಿನ್ನ ಅವರು. ಶಂಕರರ ಪ್ರಕಾರ ಜಗತ್ತೆಲ್ಲ ಸುಳ್ಳು, ಸುಮ್ಮನೆ ಕಾಣ್ತದಷ್ಟೇ. ಇವ್ರ ಪ್ರಕಾರ ಹಾಗಲ್ಲ.
ಬ್ರಹ್ಮ ಜಗತ್ತಾಗಿ ಪರಿಣಾಮ ಹೊಂದಿದ ಅಂತ. ಬ್ರಹ್ಮನೇ ಕಲ್ಲಾದ. ಈ ಮೊದಲನೇದಾದ್ರೆ ಬರೇ ಕಾಣಿಸ್ತು. ಶಂಕರರ ಅದ್ವೈತಕ್ಕೂ ಇದಕ್ಕೂ ವ್ಯತ್ಯಾಸ. ಇದು ಬರೇ ಕಾಣಿಸೋದು, ಕಲ್ಲು ಕಟ್ಟಿಗೆ, ಈ ಮನುಷ್ಯ ಆ ಮನುಷ್ಯ, ಇದೆಲ್ಲ ಬರೇ ಕಾಣಿಸೋದೇ ಹೊರತು ಇಲ್ಲ. ಆದರೆ ಭಾಸ್ಕರನ ಪ್ರಕಾರ ಇದೇ ಹೌದು, ಇದೆಲ್ಲ ಸತ್ಯ. ಎಲ್ಲಿಂದ ಬಂತು ಅಂದ್ರೆ ಬ್ರಹ್ಮನೇ ಜೀವನಾದ, ಬ್ರಹ್ಮನೇ ಗಂಡಾದ, ಬ್ರಹ್ಮನೇ ಹೆಣ್ಣಾದ, ಬ್ರಹ್ಮನೇ ತಂದೆ, ಬ್ರಹ್ಮನೇ ತಾಯಿ, ಬ್ರಹ್ಮನೇ ಮಗ, ಬ್ರಹ್ಮನೇ ಗುರು, ಬ್ರಹ್ಮನೇ ಶಿಷ್ಯ, ಬ್ರಹ್ಮನೇ ಹೀಗೆಲ್ಲ ಆದ. ಬ್ರಹ್ಮನೇ ಕಲ್ಲಾದ, ಬ್ರಹ್ಮನೇ ಗೋಡೆ ಆದ, ಬ್ರಹ್ಮನೇ ಪರ್ವತವಾದ. ಇನ್ನೊಂದು ಮತ, ಭಾಸ್ಕರರ ಮತ ಅಂತಾರೆ ಇದನ್ನು. ಅದನ್ನು ನಿರಾಕರಣೆ ಮಾಡಿದ್ರು. ಯಾಕೆಂದ್ರೆ ಯಾವುದೇ ಒಂದು ಚೇತನ ವಸ್ತು ಅಚೇತನ ವಸ್ತುವಾಗಿ ಪರಿಣಾಮ ಹೊಂದೋದಿಲ್ಲ. ಅದು ಈ ಜಗತ್ತಿನಲ್ಲಿ ನಾವೆಲ್ಲ ನೋಡಿಲ್ಲ. ಅದು ಸೃಷ್ಟಿ ನಿಯಮ ಏನಂತಂದ್ರೆ ಚೇತನವಾದ ಯಾವತ್ತು ಅಚೇತನವಾಗಿ ಪರಿಣಾಮ ಹೊಂದಬಾರ್ದು. ಅಚೇತನವಾದದ್ದು ಚೇತನ ಆಗೋದಿಲ್ಲ. ಹಾಲು ಮೊಸರಾಗ್ತದೆ, ಹಾಲು ಅಚೇತನ, ಮುಂದೆ ಆಗಿದ್ದು ಮೊಸರು ಅಚೇತನ, ಅಲ್ಲಿಂದ ಬೆಣ್ಣೆ ಆಗ್ತದಲ್ಲ, ಬೆಣ್ಣೆನೂ ಅಚೇತನ. ಎಂದೂ ಚೇತನ ಅಚೇತನ ಆಗುವುದಿಲ್ಲ, ಅಚೇತನ ಚೇತನ ಆಗೋದಿಲ್ಲ. ಇದು ನಿಯಮ. ಹಾಗಿದ್ದಾಗ ಚೇತನವಾದ ಬ್ರಹ್ಮ ಅಚೇತನವಾದ ಪರ್ವತ, ನದಿ, ಗುಡ್ಡ ಇದೆಲ್ಲ ಆಗ್ತಾನೆ ಅಂತಂದ್ರೆ ಯಾಕೆ ಆಗ್ತಾನೆ? ಅದು ಬೇಕಲ್ಲ. ಈಗ ಬ್ರಹ್ಮ ಸುಖಿ, ಜ್ಞಾನಿ. ಅಂತ ಜ್ಞಾನಿಯಾದ ಬ್ರಹ್ಮ ಕಲ್ಲಾದಂಥ ಒಂದು ಯಾವುದೇ ತಿಳುವಳಿಕೆ ಏನೂ ಗುಣವೂ ಇಲ್ಲದೆ ಇರುವಂಥ ಒಂದು ಕಲ್ಲಾಗಿ ಯಾಕೆ ಬದಲಾವಣೆ ಹೊಂದ್ತಾನೆ? ಮೇಲಿದ್ದವನು ಕೆಳಗೆ ಯಾಕೆ ಇಳಿತಾನೆ ಅಂತ. ಇದನ್ನು 14ನೇ ಶ್ಲೋಕದಲ್ಲಿ ಹೇಳಿದರು. 15ನೇ ಶ್ಲೋಕದಲ್ಲಿ ಏನು ಹೇಳಿದರು ಅಂತಂದ್ರೆ, ಇದು ರುದ್ರ ಮೊದಲಾದವರು ಸೃಷ್ಟಿಕರ್ತರಲ್ಲ. ಯಾಕೆಂದ್ರೆ ಅವರಲ್ಲಿ ಬೇಕಾದಷ್ಟು ಅವಗುಣಗಳನ್ನು ಕಾಣ್ತೇವೆ. ಶೂಯಮಾಣ ಅಗುಣತ್ವತಃ. ಅಲ್ಲಿ ಸೋರೋಧಿ ದೆದರೋಧಿ ತದ್ ರುದ್ರಸ್ಯ ರುದ್ರತ್ವಂ. ರುದ್ರ ಹತ್ತ ಸೃಷ್ಟಿ ಆದ ಬ್ರಹ್ಮ ರುದ್ರನ ಸೃಷ್ಟಿ ಮಾಡಿದ ಕೂಡಲೇ ರುದ್ರ ಹತ್ತನಂತೆ. ಆದ್ರಿಂದ ಅವನಿಗೆ ರುದ್ರ ಅಂತ ಹೆಸರು. ರೋದನ ಮಾಡಿದ್ರಿಂದ ರುದ್ರ. ಆದ್ರಿಂದ ರುದ್ರನಿಗೆ ಅವಗುಣ ಹೇಳಿದಂಗೆ ಆಯ್ತದು. ಮತ್ತೆ ಎಂ ಕಾಮ ಏತಂತ ಮುಗ್ರಂ ಕೃಣೋಮಿ ಅಂಬ್ರಣಿ ಸೂಕ್ತ. ಲಕ್ಷ್ಮೀದೇವಿ ಹೇಳ್ತಾಳೆ, ನಾನು ಯಾರನ್ನು ಬೇಕಾದ್ರೂ ಬ್ರಹ್ಮನನ್ನಾಗಿ ಮಾಡಬಲ್ಲೆ, ಯಾರನ್ನು ಬೇಕಾದ್ರೆ ರುದ್ರ ಪದವಿಗೆ ಏರಿಸಬಲ್ಲೆ, ಯಾರನ್ನು ಬೇಕಾದ್ರೆ ಇಂದ್ರ ಪದವಿಗೆ ಏರಿಸಬಲ್ಲೆ. ಅಂದ್ರೆ ಬ್ರಹ್ಮರುದ್ರೇಂದ್ರಾದಿಗಳೆಲ್ಲ ಲಕ್ಷ್ಮೀದೇವಿಗಿಂತ ಕೆಳಗಿನವರು, ಅವಳ ಹತೋಟಿಗೆ ಒಳಪಟ್ಟವರು. ಅಂದ್ರೆ ಅದೇನಾಯ್ತು, ಅದೊಂದು ನ್ಯೂನತೆ ಆಯ್ತು. ಅದರಿಂದ ಇವ್ರು ಯಾರು ಸೃಷ್ಟಿಕರ್ತರಲ್ಲ. ಯಾಕಂದ್ರೆ ಮತ್ತೆ ಬ್ರಹ್ಮರುದ್ರೇಂದ್ರಾದಿಗಳೇ ಈ ಹಾಡಾದ್ರೆ ಇನ್ನು ವಿನಾಯಕ, ಸೂರ್ಯ, ಇವ್ರದೆಲ್ಲ ಏನು ಹಾಡು? ಇವರೆಲ್ಲ ಸೃಷ್ಟಿಕರ್ತರಲ್ಲ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇವ್ರು ಯಾರು ಕೂಡ ಸೃಷ್ಟಿಕರ್ತರಲ್ಲ. ಹೌದೌದು ಹೌದು, ಇವ್ರು ಯಾರು ಕೂಡ ಸೃಷ್ಟಿಕರ್ತರಲ್ಲ. ಇದನ್ನೆಲ್ಲ ಯಾಕೆ ಹೇಳಿದ್ರು ಅಂದ್ರೆ, ಈ ಗಾಣಪಥ ಅಂದ್ರೆ ಗಣಪತಿಯನ್ನ ಮುಖ್ಯವಾಗಿ ಇಟ್ಕೊಂಡಂತ ಒಂದು ಪಂಥ ಅದು ಇವತ್ತಿಲ್ಲ. ಆದರೆ ಈ ಇದು ಸ್ಕಾಂದ ಮತ, ಅಯ್ಯಪ್ಪನ ಪಂಥ, ಅದು ಅಯ್ಯಪ್ಪನನ್ನ ಸರ್ವೋತ್ತಮ ಅಂತ ಪೂಜೆ ಮಾಡುವಂಥ ಒಂದು ಪಂಥ. ಸೌರ ಮತಗಳು ಅವೆಲ್ಲ ಕೆಲವು ಇದ್ದವು ಆವಾಗ. ಈಗ ಅವೆಲ್ಲ ಇಲ್ಲ. ಈಗಿರೋ ಮುಖ್ಯವಾಗಿ ವೈಷ್ಣವ ಮತ, ಶೈವ ಮತ ಮತ್ತು ಶಾಕ್ತ ಮತ. ಶಕ್ತಿಯನ್ನೇ ಆರಾಧನೆ ಮಾಡುವಂಥ ಕೆಲವು ಕಾಪಾಲಿಕರು ಅವರಿಗೆಲ್ಲ ಇರ್ತಾರಲ್ಲ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋರು, ಆ ಮತಗಳು ಮುಖ್ಯವಾಗಿ. ಈಗ ಸರ್ವೋತ್ತಮ ಅಂತ ಪೂಜೆಗೊಳ್ಳೋರು ಯಾರ್ಯಾರು ಅಂದರೆ ವಿಷ್ಣು, ರುದ್ರ ಮತ್ತು ಶಕ್ತಿ. ಆದರೆ ಆ ಕಾಲಕ್ಕೆ ಗಣಪತಿ, ಸ್ಕಂದ, ಸೂರ್ಯ ಇವರೂ ಕೂಡ ಸರ್ವೋತ್ತಮ ಅಂತ ಆರಾಧನೆ ಮಾಡೋರು ಕೆಲವರು ಇದ್ರು. ಅವರಿಗೆಲ್ಲ ಇದು ಉತ್ತರ. ಬ್ರಹ್ಮರುದ್ರಾದಿಗಳೇ ಸರ್ವೋತ್ತಮರಲ್ಲ, ಸರ್ವಕರ್ತರಲ್ಲ ಅಂತಂದಮೇಲೆ ಉಳಿದವ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಈಗಾದರೂ ಅಂದರೆ ಅಲ್ಲಲ್ಲಿ ಅವಶೇಷಗಳು ಉಳಿದಿರ್ತವೆ ಅಲ್ಲ ಅನ್ನೋ ಇದ್ದಾರೆ. ಈಗ ಕೆಲವರು ಗಣಪತಿನೇ ಪರಮಾತ್ಮ ಅಂತಾರೆ, ಇನ್ನು ಕೆಲವರು ವಿಶೇಷತಃ ಸ್ಮಾರ್ತರಲ್ಲಿ ಮತ್ತು ಅದ್ವೈತಗಳಲ್ಲಿ ಅಲ್ಲ, ಇರೋದೊಂದೇ ಒಂದೇ ದೇವರು, ಗಣಪತಿ, ಸ್ಕಂದ, ಶಿವ, ವಿಷ್ಣು ಎಲ್ಲ ಒಂದೇ ಅಂತನೂ ಆ ಥರ ಮಾತಾಡ್ತಾರೆ. ಹೌದೌದು, ಅವರಿಗೆ ಸ್ಪಷ್ಟವಾದ ಕಲ್ಪನೆ ಇಲ್ಲ. ನಾವು ಪ್ರತ್ಯೇಕವನ್ನು ವಿಭಾಗಿಸಿ ನೋಡ್ತೀವಲ್ಲ, 1ನೇ ಕಕ್ಷಾದಲ್ಲಿ ಪರಮಾತ್ಮ, ಮುಂದೆ 5ನೇ ಕಕ್ಷಾದಲ್ಲಿ ಶಿವ ಅಂತಿಗೆಲ್ಲ ನೋಡ್ತೀವಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ. ಜನಸಾಮಾನ್ಯರಂತೂ ನಾನು ಹೇಳಿದ್ನಲ್ಲ, ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ಬಾಹುಲ್ಯಾದ ಅಲ್ಪವೇದಿನ, ಅಜ್ಞಾನಿಗಳು ಕಡಿಮೆ ತಿಳಿದವರೇ ಹೆಚ್ಚು. ಇಲ್ಲೇ ಒಂದ್ಸಲ ಮಠದಲ್ಲಿ ಒಂದು ಪ್ರಸಂಗ ನಡೆದಿತ್ತು. ಅಲ್ಲ, ಈ ದೇವರ ತಾತಮ್ಮ ಭಜನಾ ಮಾಡ್ತಾ ಇದ್ರು. ದೇವರ ಹಾಡು ಹಾಡುವ ಪ್ರಸಂಗ. ಅದ್ರೊಳಗೆ ಇದ್ದಕ್ಕಿದ್ದಂಗೆ ಯಾರೊಬ್ರು ರಾಘವೇಂದ್ರ ಸ್ವಾಮಿ ಹಾಡು ಹಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ಮುಗಿದಿತ್ತು. ರಾಘವೇಂದ್ರ ಸ್ವಾಮಿ ಹಾಡು ಹಾಡಬೇಡ್ರಿ, ದೇವರ ಹಾಡು ಹಾಡ್ರಿ ಅಂತ ಒಬ್ರು ಯಾರೋ ಹೇಳಿದ್ರು. ರಾಘವೇಂದ್ರ ಸ್ವಾಮಿ ದೇವರಲ್ಲೇನ್ರಿ?
ಅವ್ರು ಬಂದವ್ರು ಕೇಳಿದ್ರು. ಅವ್ರು ಬಂದವರು ರಾಘವೇಂದ್ರ ಸ್ವಾಮಿಗಳು ಯಾರು ಅಲ್ಲ, ಇಂಥದೆಲ್ಲ ಪ್ರಸಂಗ ಇರ್ತಾವೆ ಅಂತ ಹೇಳಿದೆ. ಜನಸಾಮಾನ್ಯರಿಗೆ ಯಾರು ದೇವರು, ದೇವ್ರ ಭಕ್ತರು ಯಾರು, ಇದರಲ್ಲಿ ಜೀವ ಯಾರು, ಈಶ ಯಾರು. ಈಶ ಅಂದ್ರೆ ಎಂದೂ ಸಂಸಾರಕ್ಕೆ ಬೀಳದೇ ಇದ್ದವ, ಪರಮಾತ್ಮ ಮತ್ತು ಲಕ್ಷ್ಮಿ ಅವರಿಬ್ರು ಈಶ ಕೋಟಿಯಲ್ಲಿ ಸೇರಿದವರು, ಎಂದೂ ಸಂಸಾರಕ್ಕೆ ಬಂದೇ ಇಲ್ಲ ಅವರು. ಜೀವ ಅಂತಂದ್ರೆ ಸಣ್ಣ ಜೀವದಿಂದ ಹಿಡಿದು ಚತುರ್ಮುಖನವರೆಗೆ ಎಲ್ಲರೂ ಕೂಡ ಸಂಸಾರದಲ್ಲಿ ಇದ್ದವರು, ಸಂಸಾರದಿಂದ ಹೇಳ್ಬೇಕಾದವರು. ಈ ಕಲ್ಪನೆ ಎಲ್ಲರಿಗೂ ಇಲ್ಲ. ಮತ್ತೆ ಎಲ್ಲ ದೇವರು ಒಂದೇ ಅಂತ ಬಾಯಿಂದ ಹೇಳ್ತಾರೆ. ಅದರಲ್ಲೂ ಕೆಲವು ಲಿಂಗಾಯತ ಅಂದ್ರೆ ಅದು ಅದ್ವೈತವೇ, ಬಹುತೇಕ ಅದ್ವೈತವೇ. ಅದಲ್ಲ, ಶಿವನನ್ನೇ ಸರ್ವೋತ್ತಮ ಅಂತಾರೆ. ಆದರೂ ಕೆಲವರು ಎಲ್ಲ ದೇವರು ಒಂದೇ ರೇ ಹೀಗೆ ಮಾತಾಡ್ತಾರೆ. ಕೆಲವು ರಾಜಕಾರಣಿಗಳಂತೆ ಕೇವಲ ಸ್ಟೇಜ್ ಮೇಲೆ ಆಡ್ಲಿಕ್ಕೆ ಬೇಕಾದ ಮಾತುಗಳು. ವಾಸ್ತವಿಕವಾಗಿ ಸತ್ಯ ಎಷ್ಟು ಪರ್ಫೆಕ್ಟ್ ಆಗಿದೆ, ಆ ಪರ್ಫೆಕ್ಟ್ ಆದ ಸತ್ಯವನ್ನು ನೀವು ಹೊರಗೆ ಹೇಳಬೇಕಾದ್ರೆ ಸಮಾಜಕ್ಕೆ ಆ ಸತ್ಯವನ್ನು ಜೀರ್ಣ ಮಾಡ್ಕೊಳ್ಳೋ ಕೆಪಾಸಿಟಿ ಇನ್ನೂ ಬಂದಿಲ್ಲ. ಆದ್ದರಿಂದ ನೀವು ಹೇಳಿಬಿಟ್ರೆ ಹೇಳಿದವರು ಹುಚ್ಚರಾಗ್ತಾರೆ. ಸಮಾಜಕ್ಕೆ ಅದನ್ನು ತಿಳ್ಕೊಳ್ಳುವ ಒಂದು ಪ್ರೌಢತೆನೇ ಬಂದಿಲ್ಲ. ಇಷ್ಟು ಸಮಾಜ ಕೆಳಮಟ್ಟದಲ್ಲಿದೆ. ತಾಮಸತ್ವಾಚ ಲೋಕಸ್ಯ ಬಾಹುಲ್ಯಾದ ಅಲ್ಪವೇದಿನಾಂ ಅಂತ ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದನ್ನು ಇದೇ 15ನೇ ಸರ್ಗದ ಆರಂಭದಲ್ಲೇ ನಾನು ಹೇಳಿದ್ದೆ. ಅನುವ್ಯಾಖ್ಯಾನದ ಪುಸ್ತಕನೇ ಇಟ್ಕೊಂಡು ಅಲ್ಲಿ ಬಂದಿರುವಂಥ ಎಲ್ಲ ಶ್ಲೋಕಗಳನ್ನು ಓದಿ ಹೇಳಿದ್ದೆ. ಹಾಗಿರೋದ್ರಿಂದ ಇವರೆಲ್ಲ ಯಾರೋ ವಿನಾಯಕರನ್ನು ಪೂಜೆ ಮಾಡೋದು, ಮತ್ತೆ ಯಾರೋ ಸ್ಕಂದರನ್ನು ಪೂಜೆ ಮಾಡೋದು, ಇದೆಲ್ಲ ಏನಿದೆ ಬಾಲಶಂಕಿತ ಅಂತ. ಈ ಥರ ಎಲ್ಲ ಮಾತಾಡುವವರು ಬಾಲರು. ಅವರಿಗೆ ಶಾಸ್ತ್ರ ಮಾರ್ಗದಲ್ಲಿ ಇನ್ನೂ ಸಣ್ಣವರು, ಅವ್ರಿಗೇನು ಗೊತ್ತಿಲ್ಲ. ಅಂಥವ್ರು ಈಗ ಮಾತಾಡ್ತಾರೆ ಹೊರತು ಅವ್ರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಆ ಮಾತುಗಳನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ ಅಂತ 15ನೇ ಸರ್ಗದಲ್ಲಿ ಹೇಳಿದರು. 16ನೇ ಸರ್ಗದಿಂದ 16ನೇ ಶ್ಲೋಕದಲ್ಲಿ ಅದೊಂದು ಶ್ಲೋಕ ಹೇಳಿ ಇವತ್ತಿನ ಭಾಗ ಮುಕ್ತಾಯ ಮಾಡೋಣ. ನೈಯಾಯಿಕ ವೈಶೇಷಿಕರ ಮತ. ಅಲ್ಲಿ ಅವ್ರದೊಂದು ಆಲೋಚನೆ, ತರ್ಕ ಬೇಕಾಬಿಟ್ಟಿ ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ದೇವರಿಗೆ ಸುಖವೇ ಇಲ್ಲ ಅಂತ ಅವ್ರ ತರ್ಕ. ಯಾಕೆ ಸುಖ ಇಲ್ಲ ಅಂತಂದ್ರೆ ದುಃಖ ಇಲ್ಲ. ಆದ್ದರಿಂದ ದೇವರಿಗೆ ದುಃಖ ಇಲ್ಲ ಅಂತ ಎಲ್ಲರೂ ಒಪ್ತಾರೆ. ಮುಸಲ್ಮಾನರು, ಕ್ರೈಸ್ತರು, ಅದ್ವೈತಿಗಳು ಎಲ್ಲರೂ ದೇವರಿಗೆ ದುಃಖ ಇಲ್ಲ ಅಂತಂತೂ ಒಪ್ಪೇ ಹೋಗ್ತಾರೆ. ದೇವರಿಗೂ ದುಃಖ ಇದೆ ಅಂತ ಹೇಳುವವರು ಅವರು ಆಸ್ತಿಕರೇ ಅಲ್ಲ. ದೇವರಿಗೆ ದುಃಖ ಇಲ್ಲ ಆದ್ದರಿಂದ ಸುಖವೂ ಇಲ್ಲ ಅಂತ ಒಂದು ತರ್ಕ ಅವರು. ದೇವರಿಗೆ ಒಂದು ವೇಳೆ ಸುಖ ಇದ್ದರೆ ದುಃಖವೂ ಇರಬೇಕಾಗ್ತದೆ. ಯಾಕೆಂದರೆ ಈಗ ನಮಗೆ ನಿಮಗೆ ಸ್ವಲ್ಪ ಸುಖ ಇದೆ, ದುಃಖ ಇದೆಯೋ ಇಲ್ಲ, ದುಃಖ ಮಿಶ್ರಿತವಾದ ಸುಖವನ್ನೇ ನಾವು ಉಣ್ತೇವೆ. ಆದ್ದರಿಂದ ದೇವರಿಗೆ ಸುಖ ಇದ್ದು ಬಿಟ್ರೆ ದುಃಖನೂ ಅವನಿಗೆ ಇರಬೇಕಾಗ್ತಿತ್ತು. ದುಃಖ ಇಲ್ಲ ಅದರಿಂದ ಸುಖನೂ ಇಲ್ಲ ಅಂತ ಅವ್ರದ್ದೊಂದು ಅನುಮಾನ. ಹೀಗೆಲ್ಲ ಅವರು ಅನುಮಾನ ಮಾಡ್ತಾರೆ. ಅದನ್ನ ಈ 16ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ 17ನೇ ಶ್ಲೋಕದಲ್ಲಿ ಉತ್ತರ ಏನು ಹೇಳ್ತಾರೆ ಅನ್ನೋದನ್ನ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡೋಣ. ಹಾಗಲ್ಲ, ಹಾಗಾದ್ರೆ ದೇವರಿಗೆ ಜ್ಞಾನನೂ ಇಲ್ಲ ಅಂತ ಹೇಳಬೇಕಾಗ್ತದೆ. ಯಾಕೆಂದ್ರೆ ಜ್ಞಾನ ಇದ್ದಲ್ಲೆಲ್ಲ ಅಜ್ಞಾನ ಇರಬೇಕು, ಸುಖ ಇದ್ದಲ್ಲೆಲ್ಲ ದುಃಖ ಇರಬೇಕು. ಯಾಕಂದ್ರೆ ಸಂಸಾರದಲ್ಲಿ ಇದ್ದವರಿಗೆ ಅಂತ ನೀವು ಉದಾಹರಣೆ ಕೊಡ್ತೀವಿ. ಜ್ಞಾನ ಇದ್ದಲ್ಲೆಲ್ಲ ಅಜ್ಞಾನನೂ ಇದೆಯಲ್ಲ. ಈಗ ನಮ್ಮ ಸುತ್ತಮುತ್ತಿರುವಂಥ ಎಲ್ಲ ದೊಡ್ಡ ವಿದ್ವಾಂಸರು ಯಾರನ್ನೇ ತಗೊಂಡ್ರು ನಮ್ಗಿಂತ ಹೆಚ್ಚು ಜ್ಞಾನಿಗಳೇ ಹೊರತು ಅಜ್ಞಾನ ಎಲ್ಲರೂ ಇದೆ. ಜ್ಞಾನ ಇದ್ಮೇಲೆ ಅಜ್ಞಾನನೂ ಇರಬೇಕಾ? ಹಾಗಿದ್ದರೆ ಪರಮಾತ್ಮನನ್ನ ಜ್ಞಾನಿ ಅಂತ ಒಪ್ಪಿಬಿಟ್ರೆ ಅವನು ಅಜ್ಞಾನಿ ಅಂತಲೂ ಒಪ್ಪಬೇಕು. ಹೀಗೆ ಅನುಮಾನ ಮಾಡಬೇಕಾಗ್ತದೆ. ಆದ್ದರಿಂದ ಇದೆಲ್ಲ ಅನುಮಾನ ಮಾಡೋ ರೀತಿ. ಪರಮಾತ್ಮನೇ ಸುಖ ಇದೆಯೋ ಇಲ್ವೋ, ದುಃಖ ಇದೆಯೋ ಇಲ್ವೋ, ಜ್ಞಾನ ಮತ್ತು ಅಜ್ಞಾನಗಳು ಇವೆಯೋ ಇಲ್ವೋ ಅಂತ ಆಲೋಚನೆ ಮಾಡುವಾಗ ವೇದ ಏನು ಹೇಳ್ತದೆ ಅಂತ ಆಲೋಚನೆ ಮಾಡಬೇಕೇ ಹೊರತು ನಮ್ಮ ಬುದ್ಧಿಗೆ ತೋಚಿದಂತೆ ಅನುಮಾನ ಮಾಡಬಾರ್ದು. ಅನುಮಾನ ಮಾಡಿಬಿಟ್ರೆ ಹೀಗೆಲ್ಲ ಆಗ್ತವೆ. ಹೌದು, ವೇದೋಪನಿಷತ್ತುಗಳು ಮತ್ತು ಪುರಾಣಾದಿಗಳು ಆತನನ್ನು ಏನಂತ ವರ್ಣನೆ ಮಾಡಿದವು, ಪುರಾಣ ಇತಿಹಾಸಗಳು ಏನನ್ನು ವರ್ಣನೆ ಮಾಡಿದವು, ಅದರ ಆಧಾರದಿಂದ ಅವನಿಗೆ ಜ್ಞಾನ ಇದೆ, ಅಜ್ಞಾನ ಇಲ್ಲ, ಸುಖ ಇದೆ. ಯಾಕಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆನಂದಂ ಬ್ರಹ್ಮಣೋ ವಿದ್ವಾನ್ ನಭಿವೇತಿ ಕುತಶ್ಚನೇತಿ ತೈತರೀಯೋಪನಿಷತ್ತು. ಬ್ರಹ್ಮನಿಗೆ ಆನಂದವನ್ನು ತಿಳ್ಕೊಂಡವನು ತಾನೂ ಆನಂದ ಸ್ವರೂಪನಾಗ್ತಾನೆ. ಅವನಿಗೆ ಈ ಜಗತ್ತಿನಲ್ಲಿ ಹೆದರಿಕೆ ಇಲ್ಲ. ಇಷ್ಟು ಸ್ಪಷ್ಟವಾದ ಮಾತು ಸಾಕಲ್ಲ ಮತ್ತು ದೇವರಿಗೆ ಆನಂದ ಇದೆ ಅನ್ನಲಿಕ್ಕೆ ಇನ್ನೇನು ಬೇಕು? ಆದ್ದರಿಂದ ಇದನ್ನೆಲ್ಲ ನಂಬಬಾರದು ಅನ್ನೋಲ್ಲಿಗೆ 17ನೇ ಶ್ಲೋಕ, 15ನೇ ಸರ್ಗದ 17ನೇ ಶ್ಲೋಕದ ಜೊತೆಗೆ ಇವತ್ತಿನ ಈ ಭಾಗ 3ನೇ ಭಾಗ. ಇದು ಮಧ್ವನವಮಿಯ ದಿವಸ. ಮಧ್ವನವಮಿ ದಿವಸ ಆ ಆಚಾರ್ಯರು ಏನು ಸಂದೇಶ ಕೊಟ್ಟರು
ಅಂತನ್ನೋದನ್ನು ಸಂಕ್ಷಿಪ್ತವಾಗಿ ನಾವು ಶ್ರವಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಈ ಭಾಗ ಮಧ್ವರ ಅಂತರ್ಯಾಮಿಯಾಗಿರ್ತಕ್ಕಂಥ ರಾಮಕೃಷ್ಣ ವೇದವ್ಯಾಸಾತ್ಮಕನಾದಂಥ ಭಗವಂತನಿಗೆ ಅರ್ಪಿತ ಆಗಲಿ ಅನ್ನೋದಕ್ಕೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.